ನಮಸ್ಕಾರ ಎಲ್ರಿಗೂ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ಗೆ ಸ್ವಾಗತ. ಇವತ್ತು ನಾನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಚಪಾತಿ ಜೊತೆಗೆ ಕೊಡುವಂತಹ ಎಗ್ ಗ್ರೀನ್ ಮಸಾಲೆನ ಮನೆಯಲ್ಲೇ ನಾವು ಯಾವ ರೀತಿಯಾಗಿ ಮಾಡ್ಕೋಬಹುದಂತ ತೋರಿಸ್ಕೊಡ್ತೀನಿ. ಈ ರೀತಿಯಾಗಿ ಮಾಡಿ ತಿಂದರೆ ಒಂದು ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನ್ನೋಷ್ಟು ರುಚಿ ಇರುತ್ತೆ. ಬನ್ನಿ, ಇದಕ್ಕೆ ನಾನು ಮೊದಲಿಗೆ ಒಂದು 5ರಿಂದ 6 ಮೊಟ್ಟೆ ತಗೊಂಡಿದ್ದೀನಿ. ಮೊಟ್ಟೆನ ನೋಡಿ ಚೆನ್ನಾಗಿರುವಂತಹ ಮೊಟ್ಟೆಗಳನ್ನೇ ತಗೊಳ್ಳಿ. ಅದಕ್ಕೆ ನಾನಿಲ್ಲಿ ಕುಕ್ಕರ್ನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಮೊಟ್ಟೆನ. ಕುಕ್ಕರ್ನಲ್ಲಿ ಮೊಟ್ಟೆ ಮುಳುಗುವಷ್ಟು ನೀರು ಹಾಕಿದ್ದೀನಿ. ಮೊಟ್ಟೆ ಮುಳುಗಿ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕೋದ್ರಿಂದ ಮೊಟ್ಟೆ ಚೆನ್ನಾಗಿ ಬೇಯುತ್ತೆ, ಹಾಗೆ ರುಚಿನೂ ಚೆನ್ನಾಗಿ ಬರುತ್ತೆ ಮತ್ತು ಸಿಪ್ಪೆ ಸುಲಿಯೋಕ್ಕೂ ಈಸಿ ಆಗುತ್ತೆ. ಹಾಗಾಗಿ ನಾನಿಲ್ಲಿ ಕುಕ್ಕರ್ನಲ್ಲಿ 1 ವಿಸಲ್ನ ಕೂಗಿಸ್ಕೊತೀನಿ. ಕುಕ್ಕರ್ 1 ವಿಸಲ್ ಆಗೋಷ್ಟೊತ್ತಲ್ಲಿ ನಾನು ಇಲ್ಲಿ ಮಸಾಲೆನ ರೆಡಿ ಮಾಡ್ಕೊತೀನಿ. ಮಸಾಲೆಗೆ ನಾನಿಲ್ಲಿ ಒಂದು ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ನಾನು ಒಂದು ಅರ್ಧ ಹೋಳು ಆಗೋಷ್ಟು ಒಣ ಕೊಬ್ಬರಿನ ತಗೊಂಡಿದ್ದೀನಿ. ಒಣ ಕೊಬ್ಬರಿನ ಈ ರೀತಿಯಾಗಿ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಹಸಿ ಕೊಬ್ಬರಿ ಇದ್ರೂ ಹಸಿ ಕೊಬ್ಬರಿನೂ ಸಹ ಯೂಸ್ ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು 2 ಗಡ್ಡೆ ಆಗೋವಷ್ಟು ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಗೆ 1 ಇಂಚ್ ಆಗೋವಷ್ಟು ಶುಂಠಿನ ಕಟ್ ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ ನಾನು ಖಾರಕ್ಕೆ ಹಸಿಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ. ಇಲ್ಲಿ ನೀವು ಖಾರದ ಪುಡಿನೂ ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ಗ್ರೀನ್ ಮಸಾಲ ಮಾಡ್ತಿರೋದ್ರಿಂದ ಹಸಿಮೆಣಸಿನ್ಕಾಯಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 10ರಿಂದ 12 ಹಸಿಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ ನಾನು. ಹಾಗೆ ನಾನು ಮೀಡಿಯಮ್ ಗಾತ್ರದ 1 ಟೊಮೆಟೊ ಹಣ್ಣನ್ನು 4 ಹೋಳು ಮಾಡಿ ಹಾಕಿದ್ದೀನಿ. ಇದ್ರ ಜೊತೆಗೆ 1 ಹಿಡಿ ಆಗೋವಷ್ಟು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ. ಹಾಗೆ 1 ಹಿಡಿ ಆಗೋವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ದೀನಿ. ಇದನ್ನು ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಮಸಾಲೆನ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ಈ ರೀತಿಯಾಗಿ ನೈಸಾಗಿ ರುಬ್ಕೊಂಡಿದ್ದೀನಿ. ಈಗ ಮಸಾಲೆ ಇಷ್ಟ ಆದರೆ ಸಾಕಾಗುತ್ತೆ. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಒಂದೇ ಒಂದು ವಿಸಲಿಗೆ ಮೊಟ್ಟೆ ತುಂಬ ಚೆನ್ನಾಗಿ ಬೆಂದಿದೆ. ಇಷ್ಟ ಆದರೆ ಸಾಕು. ಈ ಬಿಸಿ ಮೊಟ್ಟೆನ ನಾನು ತಣ್ಣೀರಲ್ಲಿ ಒಂದು 5 ನಿಮಿಷ ಹಾಗೆ ಎತ್ತಿಡ್ತೀನಿ, ತಣ್ಣೀರಲ್ಲಿ ಹಾಕಿ. ಹೀಗೆ ಮಾಡೋದ್ರಿಂದ ಮೊಟ್ಟೆ ಸುಲಿಯೋಕ್ಕೆ ಈಸಿ ಆಗುತ್ತೆ, ಹಾಗೆ ಸಿಪ್ಪೆಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ನಾವು ಕುಕ್ಕರಲ್ಲಿ ಮೊಟ್ಟೆನ ಬೇಯಿಸ್ಕೊಂಡ್ರೆ ಒಂದೇ ಒಂದು ವಿಸಲಿಗೆ ಒಂದು 5 ನಿಮಿಷದಲ್ಲೇ ರೆಡಿಯಾಗಿಬಿಡುತ್ತೆ. ಅದೇ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಒಂದು 15ರಿಂದ 20 ನಿಮಿಷ ಅಂತೂ ಮೊಟ್ಟೆ ಬೇಯಲಿಕ್ಕೆ ಟೈಮ್ ತಗೊಳುತ್ತೆ. ಹಾಗಾಗಿ ನಾನು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಮೊಟ್ಟೆನ ಬೇಗನೆ ಬೇಯಿಸ್ಕೋಬಹುದು. ನೋಡಿ ಸಿಪ್ಪೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂಚೂರು ಮೊಟ್ಟೆಗೆ ಅಂಟ್ಕೋತಾ ಇಲ್ಲ. ಇದೇ ರೀತಿಯಾಗಿ ಎಲ್ಲ ಮೊಟ್ಟೆನೂ ಸಿಪ್ಪೆ ತೆಗೆದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈ ಮೊಟ್ಟೆ ಬೇಯಿಸುವಂತಹ ಈಸಿ ಟಿಪ್ನ ಫಾಲೋ ಮಾಡ್ಕೊಳ್ಳಿ, ಕೆಲಸ ಬೇಗ ಆಗುತ್ತೆ, ಹಾಗೆ ಅಡುಗೆನೂ ಬೇಗ ಆಗುತ್ತೆ. ನೋಡಿ, ಎಲ್ಲ ಮೊಟ್ಟೆನ ನಾನಿಲ್ಲಿ ನೀಟಾಗಿ ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಈ ಬೇಯಿಸಿರೋಂತಹ ಮೊಟ್ಟೆನ ನಾನಿಲ್ಲಿ ಈ ಸ್ಪೂನ್ ಸಹಾಯದಿಂದ ಒಳಗಡೆಯಿಂದ ಕ್ಲೀನಾಗಿ ಇದನ್ನು ಈ ರೀತಿಯಾಗಿ ಚುಚ್ಕೋತೀನಿ. ಯಾಕಂದರೆ ಎಲ್ಲ ಮೊಟ್ಟೆಗಳಲ್ಲಿ ಮಸಾಲೆ ಚೆನ್ನಾಗಿ ಹೋಗಬೇಕಂತ ಎಲ್ಲ ಮೊಟ್ಟೆಗಳನ್ನು ನಾನು ಈ ರೀತಿಯಾಗಿ ಈ ಸ್ಪೂನ್ ಸಹಾಯದಿಂದ ಚುಚ್ಕೋತೀನಿ. ಯಾಕಂದರೆ ಇದನ್ನು ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಸಾರಿನಲ್ಲಿ ಇಡೆ ಬಿಡೋದ್ರಿಂದ ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೋತೀನಿ. ಹಾಗೆ ನಾನಿಲ್ಲಿ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆನ ಇಟ್ಕೋತೀನಿ. ಅದರಲ್ಲಿ ನಾನು 3ರಿಂದ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೋತೀನಿ. ನಿಮ್ಮ ಅಳತೆ ಪ್ರಕಾರ ನೀವು ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಪಲಾವ್ ಎಲೆನ ಹಾಕ್ಕೋತೀನಿ. ಹಾಗೆ ಒಂದು ಇಂಚಷ್ಟು ಚಕ್ಕೆನ ಹಾಕ್ಕೋತೀನಿ. ಇದ್ರ ಜೊತೆಗೆ ಸ್ಪೈಸಸ್ ಯಾವುದಾದ್ರೂ ಬೇಕಿದ್ರೂ ಹಾಕ್ಕೋಬಹುದು. ನಾನಿಲ್ಲಿ 2ನೇ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆನ ಹಾಕ್ಕೊಂಡಿದ್ದೀನಿ. ಹಾಗೆ ಒಗ್ಗರಣೆ ಇಲ್ಲಿ ಕರಿಬೇವಿನ ಸೊಪ್ಪನ್ನ ಸಹ ಹಾಕಿ ಒಗ್ಗರಣೆ ಮಾಡ್ಕೋತೀನಿ. ಇದೆರಡು ಚೆನ್ನಾಗಿ ಬಿಸಿ ಆದಮೇಲೆ ನಾನಿಲ್ಲಿ ಒಂದು ಮೀಡಿಯಂ ಗಾತ್ರದಷ್ಟು ಈರುಳ್ಳಿನ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೆ. ಈ ರೀತಿಯಾಗಿ ಉದ್ದಕ್ಕೆ ಹೆಚ್ಚಿರುವಂತಹ ಈರುಳ್ಳಿನ ಹಾಕಿ ಒಗ್ಗರಣೆ ಮಾಡ್ಕೋತೀನಿ. ನಾವು ಮಸಾಲೆಯಲ್ಲಿ ಈರುಳ್ಳಿನ ಯೂಸ್ ಮಾಡಿಲ್ಲ, ಹಾಗಾಗಿ ನಾನು ಒಗ್ಗರಣೆಗೆ ಈರುಳ್ಳಿನ ಯೂಸ್ ಮಾಡ್ಕೊಂಡಿದ್ದೀನಿ. ಈ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕೆಂಪಗಾಗೋವರೆಗೂ ಬೇಯಿಸ್ಕೋಬೇಕು. ಒಗ್ಗರಣೆಗೆ ನಾನಿಲ್ಲಿ 2 ಹಸಿಮೆಣಸಿನ್ಕಾಯಿನೂ ಸಹ ಹಾಕಿ ಒಗ್ಗರಣೆ ಮಾಡ್ಕೋಬೇಕು. ನಾನಿಲ್ಲಿ ಹಸಿಮೆಣಸಿನ್ಕಾಯಿನ ಹಾಕಿಲ್ಲ. ನೋಡಿ, ಈ ರೀತಿಯಾಗಿ ಕೆಂಪಗಾಗಬೇಕು ಈರುಳ್ಳಿ ಬೇಗ ಅಂತಂದರೆ ನಾವು ಸ್ವಲ್ಪ ಉಪ್ಪನ್ನು ಸಹ ಹಾಕಬೇಕು. ನಾನಿಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಉಪ್ಪು ಹಾಕೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ, ಹಾಗೆ ಕೆಂಪಗಾಗುತ್ತೆ, ರುಚಿ ಚೆನ್ನಾಗಿರುತ್ತೆ, ಹಸಿ ವಾಸನೆ ಎಲ್ಲ ಹೋಗಿರುತ್ತೆ. ಈಗ ಇದು ರೆಡಿಯಾಗಿದೆ. ಇಷ್ಟ ಆದರೆ ಸಾಕು ಈರುಳ್ಳಿ. ಇದಕ್ಕೆ ನಾನು ರುಬ್ಬಿಟ್ಟಿದ್ದಂತಹ ಮಸಾಲೆನ ಹಾಕ್ಕೋತೀನಿ. ಮಸಾಲೆ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮಸಾಲೆನ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ. ಎಣ್ಣೆ ಬಿಡೋವರೆಗೂ ಮಸಾಲೆನ ನೀಟಾಗಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿನ ಹಾಕ್ಕೋತೀನಿ.
ಅರ್ಶಿನದ ಪುಡಿನ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗೋವಷ್ಟು ಹಾಕಿದ್ದೀನಿ. 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಆದರೆ ಸಾಕಾಗುತ್ತೆ. ಹಾಗೆ ಇದ್ರ ಜೊತೆಗೆ ನೀವು ಧನಿಯಾ ಪುಡಿ ಇದ್ರೂ ಈ ಟೈಮಲ್ಲಿ ಹಾಕೋಬಹುದು. ನಾನಿಲ್ಲಿ ಧನಿಯಾ ಪುಡಿನ ಹಾಕಿಲ್ಲ. ಇಷ್ಟಾದರೆ ಸಾಕಾಗುತ್ತೆ. ನೋಡಿ ಮಸಾಲೆ ತುಂಬ ಚೆನ್ನಾಗಿ ಬೇಯ್ತಿದೆ ಎಣ್ಣೆ ಬಿಡೋವರೆಗೂ. ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಮೀಡಿಯಮ್ ಆಗಿ ನೀರು ಹಾಕ್ಕೋಬೇಕು. ಜಾಸ್ತಿ ನೀರು ಹಾಕಿದರೆ ಗ್ರೇವಿ ಚೆನ್ನಾಗಿರೋದಿಲ್ಲ. ಹಾಗಾಗಿ ನಾನಿಲ್ಲಿ ನಮ್ಮ ಅಳತೆಗೆ ತಕ್ಕಷ್ಟು ನಾನಿಲ್ಲಿ 4 ಜನಕ್ಕೆ ಆಗೋವಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ ನಾನು ಮೀಡಿಯಮ್ ಆಗಿನೇ ನೀರು ಹಾಕ್ಕೊಂಡಿದ್ದೀನಿ. ನೀರು ನೋಡಿ ಹಾಕ್ಕೊಳ್ಳಿ, ತೀರಾ ನೀರಾಗಿ ಮಾಡ್ಕೋಬಾರ್ದು. ನೀರು ಜಾಸ್ತಿ ಆದರೆ ಗ್ರೇವಿ ರುಚಿ ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೀರನ್ನು ಅಳತೆ ನೋಡಿ ಹಾಕ್ಕೊಳ್ಳಿ. ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ನಾವು ಪ್ಲೇಟ್ ಮುಚ್ಚಿ ಬೇಯಿಸ್ಕೋಬೇಕು. ಅಂದರೆ ಇದರ ರುಚಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಇದು 5 ನಿಮಿಷ ಆಗಿದೆ. ತುಂಬ ಚೆನ್ನಾಗಿ ಕುದೀತಾ ಇದೆ ನೋಡಿ. ಇಷ್ಟಾದರೆ ಸಾಕು. ತುಂಬ ಚೆನ್ನಾಗಿ ಕುದ್ದಿದೆ. ಮಸಾಲ ಫ್ಲೇವರ್ ಆಗಿ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಬರ್ತಿದೆ. ಇಷ್ಟಾದರೆ ಸಾಕು. ಈಗ ಇದಕ್ಕೆ ನಾನು ಲಾಸ್ಟಿಗೆ ಸ್ವಲ್ಪ ಎಗ್ ಮಸಾಲನ ಹಾಕಿ ಕುದಿಸ್ಕೊತೀನಿ. ಎಗ್ ಮಸಾಲೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನೋಡಿ ನಾನಿಲ್ಲಿ ಎಗ್ ಮಸಾಲೆನ ಹಾಕಿ ಚೆನ್ನಾಗಿ ಇದನ್ನು ಕೈ ಆಡಿಸ್ಕೊತೀನಿ. ಕಾಲು ಭಾಗದಷ್ಟು ಕುದ್ದಿ ಹಿಂಗಿದೆ ನೀರು. ಇಷ್ಟಾದರೆ ಸಾಕು ನಮಗೆ ನೀರು. ಇದು ಫುಲ್ಲಾಗಿ ಬೆಂದಿದೆ ಅಂತ ಅರ್ಥ. ಇದರಲ್ಲಿ ಈಗ ನಾವು ಮೊಟ್ಟೆನ ಹಾಕ್ಕೊಳ್ಳೋಣ. ಮೊಟ್ಟೆನ ಇಲ್ಲಿ ನಾನು 5 ಮೊಟ್ಟೆನ ಹಾಕ್ಕೋತಾ ಇದ್ದೀನಿ. ಈ ರೀತಿಯಾಗಿ ಮೊಟ್ಟೆ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆಯೊಳಗೆ ಮಸಾಲೆಗಳೆಲ್ಲ ಚೆನ್ನಾಗಿ ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮೊಟ್ಟೆ ಒಳಗೆ ಮಸಾಲೆ, ಉಪ್ಪು, ಖಾರ, ಹುಳಿ ಎಲ್ಲದೂ ಹೀರ್ಕೋಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಕೋಬೇಕು. ನೋಡಿ ಇದನ್ನು ಕುದಿಸ್ಕೊಳ್ಳೋಕ್ಕೆ ಒಂದು 5 ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ. ಈಗ 5 ನಿಮಿಷ ಆಗಿದೆ. ಇದನ್ನು ನೋಡಿ ಚೆಕ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿ ಬಂದಿದೆ. ಮೊಟ್ಟೆ ಗ್ರೀನ್ ಮಸಾಲ ಫುಲ್ಲಾಗಿ ರೆಡಿಯಾಗಿದೆ. ನೋಡಿ ಈಗ ರೆಸ್ಟೋರೆಂಟ್ ಸ್ಟೈಲಲ್ಲಿ ಸಿಗುವಂತಹ ಮೊಟ್ಟೆ ಗ್ರೀನ್ ಮಸಾಲ ಸೇಮ್ ಟು ಸೇಮ್ ತುಂಬ ರುಚಿಯಾಗಿ ರೆಡಿಯಾಗಿದೆ. ಈಗ ಇದನ್ನು ನಾವು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡ್ಕೊಳ್ಳೋಕ್ಕೂ ಮುಂಚೆನೇ ಉಪ್ಪನ್ನ ಚೆಕ್ ಮಾಡ್ಕೊಳ್ಳಿ ಒಂದ್ಸತಿ. ನೋಡಿ ಇಲ್ಲೆಲ್ಲ ಕರೆಕ್ಟಾಗಿ ಅಳತೆ ಪ್ರಕಾರನೇ ಆಗಿದೆ. ನೋಡಿದ್ರಲ್ಲ ರೆಸ್ಟೋರೆಂಟ್ ಸ್ಟೈಲಲ್ಲೇ ಯಾವ ರೀತಿಯಾಗಿ ಎಗ್ ಗ್ರೀನ್ ಮಸಾಲನ ರೆಡಿ ಮಾಡಿದ್ವಿ ಅಂತ. ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ರುಚಿಯಾಗಿರುತ್ತೆ. ರೊಟ್ಟಿ, ಚಪಾತಿ, ಪೂರಿ, ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳಬಹುದು. ಈ ವಿಧಾನದಲ್ಲಿ ಎಗ್ ಗ್ರೀನ್ ಮಸಾಲೆನ ಟ್ರೈ ಮಾಡಿ. ತುಂಬ ರುಚಿ ಇರುತ್ತೆ. ಒಂದು ಸಲ ತಿಂದರೆ ಪದೇ ಪದೇ ಇದನ್ನೇ ಮಾಡಿ ತಿಂತೀರಾ. ನೋಡಿದ್ರಲ್ಲ ನಾವು ಮಾಡಿದಂತಹ ಈ ಎಗ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಇನ್ನಷ್ಟು ಈಸಿ ರೆಸಿಪಿಗಳಿಗಾಗಿ ರುಕ್ಕು ಕುಕ್ಕಿಂಗ್ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.